ನಾಳೆ ಸೆಪ್ಟೆಂಬರ್ 29 ನವರಾತ್ರಿಯ 8ನೇ ದಿನ. ಈ ದಿನ ಚಾಮುಂಡೇಶ್ವರಿ ದೇವಿ ದುರ್ಗಾ ಮಾತೆಯನ್ನು ಯಾವ ಅವತಾರದಲ್ಲಿ ಪೂಜಿಸಬೇಕು? ಈ ದಿನದ ಕಥೆ ಏನು? ಯಾವ ಬಣ್ಣ, ನೈವೇದ್ಯ, ಪುಷ್ಪ, ಮಂತ್ರಗಳನ್ನು ಅರ್ಪಿಸಿ ದೇವಿ ಪೂಜೆ ಮಾಡಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನವರಾತ್ರಿಯ 8ನೇ ದಿನ ದುರ್ಗಾ ಮಾತೆಯನ್ನು ಮಹಾಗೌರಿಯ ಅವತಾರದಲ್ಲಿ ಪೂಜಿಸಬೇಕು. ಈ ದೇವಿಯು ಮಲ್ಲಿಗೆ ಹೂವಿನಂತೆ, ಶಂಖದಂತೆ, ಚಂದ್ರನಂತೆ ಬಿಳಿ ಬಣ್ಣದಲ್ಲಿರುತ್ತಾಳೆ. ಆಕೆ ಧರಿಸುವ ಎಲ್ಲ ವಸ್ತ್ರಗಳು ಹಾಲಿನಷ್ಟು ಬಿಳುಪಾಗಿರುತ್ತವೆ. ಅಷ್ಟೇ ಅಲ್ಲ, ಆಕೆಯ ಆಭರಣಗಳು ಬಿಳಿಯೇ. ಆಕೆಗೆ 4 ಭುಜಗಳು, ಇನ್ನು ಅವಳ ವಾಹನ ಋಷಭ, ಹಾಗೂ ಅದು ಕೂಡ ಬೆಳ್ಳಗಿದೆ. ಮಹಾಗೌರಿಯು 4 ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ. ತಾಯಿಯು ತನ್ನ ಬಲಗಡೆಯಲ್ಲಿನ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರುತ್ತಾಳೆ. ಎಡಭಾಗದ ಮೇಲಿನ ಕೈಯಲ್ಲಿ ಡಮರುಗವನ್ನು ಮತ್ತು ಕೆಳಗಿನ ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ. ಸಾಕ್ಷಾತ್ ಶಿವನನ್ನು ಬಿಟ್ಟು ಇನ್ಯಾರನ್ನೂ ಮದುವೆ ಆಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುತ್ತಾಳೆ. ಆ ಶಿವನಿಗಾಗಿಯೇ ಕಠಿಣವಾದ ತಪಸ್ಸು ಮಾಡುತ್ತಾಳೆ. ಆ ತಪಸ್ಸಿನ ಕಾರಣಕ್ಕೆ ಆಕೆಯ ಮೈಬಣ್ಣ ಕಪ್ಪಾಗಿರುತ್ತದೆ. ಆದರೆ ತಪಸ್ಸಿಗೆ ಒಲಿದ ಶಿವನು ಆಕೆಯ ದೇಹವನ್ನು ಗಂಗೆಯ ಪವಿತ್ರ ಜಲದಿಂದ ತೊಳೆಯುತ್ತಾನೆ. ಆಗ ದೇಹ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಬೆಳಗಾಯಿತು. ಯಾವಾಗ ಈ ರೀತಿ ಆಕೆಯ ಮೈಬಣ್ಣವು ಬದಲಾಯಿತು, ಆಗಿನಿಂದ ಅವಳ ಹೆಸರು ಗೌರಿ ಎಂದು ಬದಲಾಯಿತು. ಶರವಣ ರಾತ್ರಿಯ 8ನೇ ದಿನದಂದು ಮಹಾಗೌರಿ ಆರಾಧನೆ ಮಾಡುವುದರಿಂದ ಸಕಲ ಪಾಪಗಳು ನಿವಾರಣೆ ಆಗುತ್ತದೆ. ಯಾರು ಆ ದೇವಿಯನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡುತ್ತಾರೋ ಎಂದಿಗೂ ಕರಗದ ಪುಣ್ಯಕ್ಕೆ ಅಧಿಪತಿಯಾಗುತ್ತಾರೆ. ಅಸಾಧ್ಯವಾಗುವ ಕೆಲಸಗಳನ್ನು ಕೂಡ ದೇವಿಯು ಸುಲಭ ಮಾಡುತ್ತಾಳೆ. ಶಿವನಿಗಾಗಿ ತಪಸ್ಸು ಮಾಡಿದ ಮಹಾಗೌರಿಯನ್ನು ನೆನೆದು ತಪಸ್ಸು ಮಾಡುವ ಭಕ್ತನಿಗೆ ಶಿವ ಪಾರ್ವತಿ ಇಬ್ಬರ ಅನುಗ್ರಹ ಸಿಗುತ್ತದೆ. ಪತಿ ಪತ್ನಿ ಇಬ್ಬರ ನಡುವೆ ಮನಸ್ತಾಪ, ವೈಮನಸ್ಸು ಇದ್ದರೆ ಮಹಾಗೌರಿಯ ಪೂಜೆ ಸ್ಮರಣೆಯಿಂದ ಕುಟುಂಬ ನೆಮ್ಮದಿ, ಸಂಸಾರದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಂಸಾರ ಚೆನ್ನಾಗಿರುತ್ತದೆ. ಶಿವ ಪಾರ್ವತಿಯರಂತೆ ದಂಪತಿಗಳ ಜೀವನ ಬದಲಾಗುತ್ತದೆ. ಕಂಕಣ ಭಾಗ್ಯ ಇಲ್ಲದವರಿಗೆ ಶೀಘ್ರವಾಗಿ ಕಂಕಣ ಫಲ ಸಿಗುತ್ತದೆ. ಮಹಾಗೌರಿ ತಾಯಿಯ ಪೂಜೆಯ ಮಹತ್ವ. ಮಹಾಗೌರಿ ದೇವಿಯು ರಾಹುವಿನ ಅಧಿಪತಿ. ಜನ್ಮಕುಂಡಲಿಯಲ್ಲಿ ರಾಹುವಿನಿಂದ ಆಗುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರನ್ನು ಸದಾ ರಕ್ಷಿಸುತ್ತಾಳೆ. ಇನ್ನೊಂದು ಪುರಾಣದ ಕಥೆಯ ಪ್ರಕಾರ ತಾಯಿ ಗೌರಿಯು ತಪಸ್ಸು ಮಾಡುವಾಗ ಹಸಿದಿದ್ದ ಸಿಂಹವೊಂದು ಆಹಾರ ಅರಸಿ ಗೌರಿ ದೇವಿಯ ಬಳಿ ಬಂತು. ಆದರೆ ಆಕೆ ತಪಸ್ಸು ಮಾಡುತ್ತಿರುವ ಕಾರಣ ಆ ಸಿಂಹವು ಅಲ್ಲಿಯೇ ಕಾದಿದ್ದು ಬಡಕಲಾಯಿತು. ತಾಯಿ ಗೌರಿ ಕಣ್ಣು ಬಿಟ್ಟಾಗ ಬಡಕಲಾಗಿದ್ದ ಸಿಂಹವನ್ನು ಕಂಡು ಕರಗಿ ಹೋದಳು. ಅಯ್ಯೋ, ನಾನು ತಪಸ್ಸು ಮಾಡುವಾಗ ಈ ಸಿಂಹ ಆಹಾರ ಇಲ್ಲದೆ ಇಲ್ಲಿಯೇ ಕುಳಿತಿದೆಯಲ್ಲ ಎಂದು ನೊಂದು ಸಿಂಹವನ್ನು ತಾಯಿ ಗೌರಿಯು ತನ್ನ ವಾಹನವನ್ನಾಗಿ ಮಾಡಿಕೊಂಡಳು. ಹಾಗಾಗಿಯೇ ತಾಯಿ ಗೌರಿಗೆ ಸಿಂಹ ಮತ್ತು ಎತ್ತು 2 ವಾಹನಗಳಿವೆ. ನವರಾತ್ರಿಯ 8ನೇ ದಿನ ದೇವಿ ಪೂಜೆ ಮಾಡಲು ಶುಭ ಸಮಯ ಬೆಳಿಗ್ಗೆ 4:57 6 ಗಂಟೆ 9 ಅಭಿಜಿತ್ ಮುಹೂರ್ತದಲ್ಲಿ ಬೆಳಿಗ್ಗೆ 11:46 12 ಗಂಟೆ 34 ಅಮೃತ್ ಕಾಲದಲ್ಲಿ ಸಂಜೆ 6:05 7 ಗಂಟೆ 53 ಈ 3 ಸಮಯದಲ್ಲಿ ದೇವಿ ಪೂಜೆ ಮಾಡಬಹುದು. ಈ ದಿನ ದುರ್ಗಾದೇವಿಯನ್ನು ಪೂಜಿಸುವಾಗ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಈ ಮಂತ್ರವನ್ನು 108 ಬಾರಿ ಹೇಳಿಕೊಂಡರೆ ಮಹಾಗೌರಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಓಂ ದೇವಿ ಮಹಾಗೌರಿಯೇ ನಮಃ. ಬಿಳಿ ಬಣ್ಣದ ಪುಷ್ಪಗಳಿಂದ ಮಹಾಗೌರಿಯ ಪೂಜೆ ಹಾಗೂ ಅಲಂಕಾರವನ್ನು ಮಾಡಿಕೊಳ್ಳಿ. ದೇವಿಗೆ ನೇರಳೆ ಬಣ್ಣದ ಸೀರೆ, ನವಿಲು ಬಣ್ಣದ ಸೀರೆ ಅಥವಾ ರವಿಕೆ ಕಣವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ನವರಾತ್ರಿಯ 8ನೇ ದಿನ ದುರ್ಗಾ ಮಾತೆಗೆ ತೆಂಗಿನಕಾಯಿ ಅನ್ನ, ತೆಂಗಿನ ಹಾಲು, ತೆಂಗಿನಕಾಯಿ ಹಾಕಿ ಮಾಡಿದ ಸಿಹಿ ಪದಾರ್ಥಗಳು, ಸಕ್ಕರೆ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಈ ದಿನ ಸರಸ್ವತಿ ದೇವಿಯ ಮುಖ್ಯ ಪೂಜೆಯನ್ನು ಮಾಡಿ ಮಕ್ಕಳ ಕೈನಲ್ಲೂ ಸರಸ್ವತಿ ದೇವಿಯ ಪೂಜೆ ಮಾಡಿಸಿ ಓಂ ಐಂ ನಮಃ ಎಂದು ಅವರ ಬಾಯಿಯಲ್ಲಿ ಹೇಳಿಸಿ. ಈ ದಿನ ಹಾಲು ಹಾಗೂ ಮೂಲಂಗಿಯ ದಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಈ ದಿನ ದುರ್ಗಾದೇವಿ, ಗ್ರಾಮ ದೇವತೆ, ಚಾಮುಂಡೇಶ್ವರಿ, ಚೌಡೇಶ್ವರಿ, ದುರ್ಗಾ ಪರಮೇಶ್ವರಿ ದೇವಾಲಯಗಳಲ್ಲಿ ನಿಂಬೆ ಹಣ್ಣಿನ ಹಾರ ಕೊಟ್ಟು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿ ನಿಮ್ಮ ಸರ್ವ ಕಷ್ಟಗಳನ್ನೆಲ್ಲ ದೇವಿ ಮುಂದೆ ಕುಳಿತು ಹೇಳಿಕೊಳ್ಳಿ. ನಿಮ್ಮ ಸುಖ ಸಂತೋಷ ಸಹಿಸದ ಶತ್ರುಗಳ ತೊಂದರೆ ನಿಲ್ಲಲಿ, ಹಣ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಸುಖ ಜೀವನ ನಡೆಸಲು ತಾಯಿ ನಿನ್ನ ಅನುಗ್ರಹ ಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ಳಿ. ನವರಾತ್ರಿಯ 8ನೇ ದಿನದ ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.